ಯಾರಿನಿ ಮೋಹಿನಿ. ಅವತ್ತು ಕೊಲೆ ನಡೆದ ಜಾಗದಲ್ಲಿ ಬೆಳ್ಳಿ ಇದ್ಲು, ಅದನ್ನ ಸ್ವತಃ ಅವಳೇ ಒಪ್ಕೊಂಡಿದ್ದಾಳೆ. ವಿಚಾರಣೆ ಮಾಡಿದೆ, ಇನ್ನೇನ್ ಮಾಡ್ಲಿ ಹೇಳಿ? ಕಾನೂನಿನ ಪ್ರಕಾರ ಕೊಲೆಗಾರ ಸಿಗೋವರೆಗೂ ವಿಚಾರಣೆ ಮಾಡಲೇಬೇಕಾಗುತ್ತೆ. ಕೊಲೆ ನಡೆದ ಜಾಗದಲ್ಲಿ ಬೆಳ್ಳಿ ಕಾಲ್ಗೆಜ್ಜೆ, ದಾವಣಿ ತುಂಡು ಸಿಕ್ಕಿದೆ. ಅದು ಇವಳದೆ ಅಂತ ಇವಳು ಒಪ್ಕೊಂಡಿದ್ದಾಳೆ. ತಾಯಿ, ಮತ್ತೆ ನಿನ್ ಬಳಿ ಬಂದಿದ್ದೀನಿ. ನೀನೇ ಕೃಪೆ ತೋರಿಸ್ಬೇಕು ತಾಯಿ. ಮುತ್ತು ಮುತ್ತು, ಏನಾಯ್ತತ್ತೆ? ಯಾಕೆ ಅಳ್ತಿದ್ದೀರಾ? ನಮ್ ಬೆಳ್ಳಿನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊಟ್ಟೋದ್ರಪ್ಪ. ಏನ್ ಹೇಳ್ತಿದ್ದೀರಾ ಅತ್ತೆ? ಸುಮ್ನೆ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ? ಏನು ಅಂತ ನನ್ಗೂ ಸರಿಯಾಗಿ ಗೊತ್ತಿಲ್ಲ ಅಪ್ಪ. ಅದ್ಯಾವುದೋ ಕೊಲೆ ಆಯ್ತಂತಲ್ಲ, ಅದಕ್ಕೆ ಇವಳೇ ಕಾರಣ ಅಂತೆ. ಏನೇನೋ ಹೇಳ್ಬಿಟ್ಟು ಕರ್ಕೊಂಡು ಹೊಟ್ಟೋದ್ರು ಮುತ್ತು. ಭಯ ಪಡಬೇಡಿ, ನಾನು ಇದ್ದೀನಲ್ವಾ, ಅದೇನು ಅಂತ ನೋಡೋಣ. ಚಿಕ್ಕಮ್ಮ, ಅದೇನು ಅಂತ ನೋಡ್ಕೊಂಡು ಬರ್ತೀನಿ, ನೀವು ಮುಂದುವರಿಸಿ. ಸರಿಪ್ಪ. ಕಾಪಾಡು ತಾಯಿ, ನನ್ನ ಬೆಳ್ಳಿನ ಕಾಪಾಡು. ಹಾಳಾಗೋಗ್ತೀರಾ? ನಮ್ಮ ಬೆಳ್ಳಿಗೆ ಅನ್ಯಾಯ ಮಾಡಿದವರು ಯಾರು ಉದ್ಧಾರ ಆಗೋದಿಲ್ಲ. ಸಂಹಾರ ಸಂಹಾರ ಮಾಡ್ತಾಳೆ ಆ ತಾಯಿ. ಹೇಯ್, ಏನಾಗಿದೆಯಾ ನಿನ್ಗೆ? ಹೆಂಗಂದ್ರೆ ನಂಗೆ ಗಾಡಿ ಓಡಿಸ್ತಾ ಇದೆಯಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೊಲೀಸ್ ಸ್ಟೇಷನ್ ರೀಚ್ ಆಗಬೇಕು. ಹೇಗೆ ಹೋಗಪ್ಪ, ನಾವು ಇವಳ ಮೇಲೆ FIR ಹಾಕ್ಲಿಲ್ಲ ಅಂದ್ರೆ ನಾವು ಇಷ್ಟ ತನಕ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಏನ್ರಿ ಇದು? ಈ ಮರ ಈಗಲೇ ಬೀಳ್ಬೇಕಾಗಿತ್ತಾ? ಗಾಡಿ ರಿವರ್ಸ್ ತಿರುಗಿಸು, ಬೇರೆ ರೂಟಲ್ಲಿ ಹೋಗೋಣ. ಏನೋ ಕಾದಿದೆ ನಮಗೆ. ಅಲ್ಲಿ ಮರ ಬಿತ್ತು, ಇಲ್ಲಿ ಕಂಬ ಬಿತ್ತು. ಒಂದು ಕೆಲಸ ಮಾಡು, ಇಲ್ಲಿ ಎಡಕ್ಕೆ ತಿರುಗಿಸು, ನಾವು ಬೇರೆ ರೂಟಲ್ಲಿ ಹೋಗೋಣ. ಏಯ್, ಮತ್ತೆ ಯಾಕೋ ನಿಲ್ಲಿಸಿದೆ?
ರೀ ಈಗೇನ್ರಿ ಆಯ್ತು? ಸರ್ ಗೊತ್ತಿಲ್ಲ ಸರ್, ಕೆಸರಲ್ಲಿ ಸಿಗಾಕೊಂಡಿದ್ದೆ. ಏ ಗೌರಮ್ಮ ತಳ್ಳಮ್ಮ ಬೇಗ. ತಳ್ಳ್ರೆ. ಯಾಕ್ರೆ ಏನಾಯ್ತ್ರಿ? ಸರ್ ಗೊತ್ತಿಲ್ಲ ಸರ್ ಏನಾಯ್ತು ಅಂತ. ಏನಾಯ್ತ್ರಿ ವಕೀಲ್ರೆ, ಮೇಲೆ ಹೋಗ್ತಿದೆ ಗಾಡಿ. ಸರ್ ಸರ್ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ನಾವೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಇವ್ರು ಆರಾಮ ಮಗಿರಲ್ಲ ಸರ್. ಈ ಹುಡುಗಿದೆಲ್ಲ ವಯಸ್ಸು, ಆದ್ರೆ ಯಾರೋ ನಗ್ತಾ ಇದ್ದಾರೆ. ಯಾರದು? ಹೌದು ವಕೀಲ್ರೆ. ಚಿತ್ರಹಿಂಸೆ ಕೊಡ್ತೀಯಾ ನೀನು? ವಕೀಲ್ರೆ, ನನ್ನ ಪ್ರಾಣ ಉಳ್ಕೊಂಡ್ರೆ ಈ ಊರಲ್ಲ ಈ ಸ್ಟೇಟೇ ಬಿಟ್ಟು ಹೊರಟೋಗ್ತೀನಿ.
ಬನ್ನಿ ವಕೀಲ್ರೆ, ಓಡೋಗೋಣ, ಬನ್ನಿ ಬನ್ನಿ ಬನ್ನಿ. ಅಂತೂ ತಪ್ಪಿಸ್ಕೊಂಡ್ಬಿಟ್ಟಪ್ಪ, ದೇವರು ಕಾಪಾಡ್ಬಿಟ್ಟ. ಯಾರು ಹೊಡಿತಾ ಇರೋದು? ಯಾರು ಹೊಡಿತಾ ಇರೋದು? ಅದು ಗೊತ್ತಿದ್ರೆ ನಾನೇ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬಿಡ್ತಿದ್ದೆ. ಯಾರು ಯಾರು ಅಂತ ಹುಡುಕ್ತಾ ಇದ್ರಿ ಅಲ್ಲ, ಇವಾಗ ಕಣ್ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಯಾರ್ ತಾಯಿ ನೀನು? ನಾನು ಪ್ರಾಣವನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೆ ಕೇಳ್ಕೊಬಿಡ್ತೀವಿ. ನಿನ್ ತಂಟಂಗ್ ನಾವು ಬರಲ್ಲ. ನಿಮ್ಮನ್ನ ನಾನು ನೆಮ್ಮದಿಯಾಗಿರಕ್ ಬಿಡ್ಬೇಕು ಅಂತಂದ್ರೆ ನನ್ ಬೆಣ್ಣಿನ ನೀವು ನೆಮ್ಮದಿಯಾಗಿರಕ್ ಬಿಡ್ಬೇಕು. ನಿನ್ ಕಾಲಕ್ಕೆ ಬಿದ್ಬಿಡ್ತೀವಿ, ನಮ್ಮನ್ನ ಬಿಟ್ಬಿಡವ. ಕೊಲೆಗಾರಿಗೆ ಯಾರು ಅಂತ ಹುಡುಕ್ತಾ ಇದ್ರಿ ಅಲ್ಲ, ನಿಮ್ ಎದುರುಗಡೆನೆ ಬಂದಿದ್ದೀನಿ. ಅರೆಸ್ಟ್ ಮಾಡಿ. ಅವಳ ಬದಲು ನಾವೇ ಅರೆಸ್ಟ್ ಆಗಿ ಜೈಲ್ಗೆ ಹೋಗ್ಬಿಡ್ತೀವಿ. ಬಿಟ್ಬಿಡವ ತಾಯೇ. ಬೆಳ್ಳಿಗೇನಾದ್ರೂ ಒಂದೇ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನ ನರಕಕ್ಕೆ ಕಳಿಸ್ಕೊಡ್ತೀನಿ. ಅವಳಿಗೆ ಯಾರು ಇಲ್ಲ ಅನ್ಕೋಬೇಡಿ. ನಾನು ಆ ಚಾಮುಂಡಿ ತಾಯಿ ಅವಳ ರಕ್ಷಣೆಗೆ ಯಾವಾಗಲೂ ಇರ್ತೀವಿ. ಹೋಗಲ್ಲ, ನಮ್ಮ ಪ್ರಾಣ ಹೋದ್ರು ಹೋಗಲ್ಲ. ಅವಳ ಮನೆ ಕಡೆ ತಲೆ ಹಾಕೋ ಮಲ್ಗಲ್ಲ, ದೇಶಾಂತರ ಹೋಗ್ಬಿಡ್ತೀವಿ. ಹೌದು ತಾಯಿ. ಅವಳ ಕಣ್ಣಿಂದ ಒಂದೇ ಒಂದ್ ಹನಿ ಕಣ್ಣೀರ್ ಬಂದ್ರು ನಿಮ್ಮನ್ನ ನರಕಕ್ಕೆ ಕಳ್ಸೋದಂತೂ ಖಂಡಿತ. ಇನ್ಮೇಲೆ ಅವಳು ತಂಟೆಗೆ ಹೋಗಲ್ಲ. ದಯವಿಟ್ಟು ಬಿಟ್ಬಿಡಿ, ದಯವಿಟ್ಟು ಮಾಡ್ಬಿಟ್ಬಿಡಿ. ನನ್ ಬೆಳ್ಳಿ ತಂಟೆಗೆ ಯಾರೇ ಬಂದ್ರು ಅಷ್ಟೇ. ಹಬ್ಬ ಹೊಟ್ಟೋಯ್ತು, ಎದಳಿ ಸರ್. ಹಬ್ಬ ಪ್ರಾಣ ಉಳಿತು. ಈಗೇನ್ ಮಾಡೋ ಸರ್? ಈಗೇನು, ನನ್ನನ್ನ ಮೇಲಕ್ಕೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ನಾವು ಬೆಳ್ಳಿಗೆ ಏನು ಮಾಡಲ್ಲ ಅಂತ ಹೇಳಿದ್ದಕ್ಕೆ ನಮ್ಮನ್ನ ಹಾಗೆ ಬಿಟ್ಟಿದ್ದು, ಇಲ್ಲಾಂದ್ರೆ ನಮ್ಮ ಕತೆ ಅಷ್ಟೇ. ಅದಕ್ಕೆಲ್ಲ ಯಾಕೆ ಸರ್ ತಲೆ ಕೆಡ್ಸ್ಕೊಂತೀರಾ? ನಿಮ್ಗೆ ಎಷ್ಟು ದುಡ್ಡು ಬೇಕು ಕೇಳಿ, ಕೋಣ ಅಂತೆ. ಅಯ್ಯೋ, ನಿಮ್ ದುಡ್ಡು ಯಾವನ್ ಬೇಕಯ್ಯ? ನೀನೇ ಇಟ್ಕೋ. ಬೆಳ್ಳಿ ತಂಟೆಗೆ ಹೋದ್ರೆ ಅಷ್ಟೇ, ನಾನಿನ್ ಬರ್ತೀನಿ. ಅಮ್ಮ ತಾಯಿ, ಕಾಪಾಡವಾ. ನಿನ್ ಸಾವಾಸಕ್ಕೆ ನಾವು ಬರಲ್ಲ. ಕ್ಷಮಿಸ್ಬಿಡುವ ತಾಯಿ, ಕ್ಷಮಿಸ್ಬಿಡುವ. ಕ್ಷಮಿಸೋದ? ಏನ್ ಹೇಳ್ತಿದ್ದೀರಾ ಅಣ್ಣ ನೀವು? ನಿನ್ನ ಎರಡನೇ ಅಣ್ಣ ಅನ್ಕೊಂಡು ನನ್ನನ್ನ ಕ್ಷಮಿಸ್ಬಿಡು ತಾಯಿ. ಕ್ಷಮಿಸಿದೀನಿ ಅಂತ ಹೇಳ್ಬಿಡು ತಾಯಿ. ನಾನು ಇವ್ರು ಬಿಟ್ಟೆ ಓಡೋಗ್ತೀನಿ. ಬೆಳ್ಳಿ, ಯಾಕೆ ಹೇಳ್ತಿದ್ಯಾ? ಕಣ್ಣೀರು ಒರೆಸ್ಕೋ. ಏನಾಯ್ತು ಬೆಳ್ಳಿ? ಬಾಬಾ, ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಬರ್ಬೇಕು ಅಂತೇಳಿ ತುಂಬಾ ಹೊಡೆದ್ರು ಬಾಬಾ. ನಿನ್ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ಅವನ್ಗೆ? ಬೆಳ್ಳಿ, ನೀನೇನು ಯೋಚನೆ ಮಾಡಬೇಡ.
ನಮ್ಮ ಮುತ್ತು ಇರೋವರೆಗೂ ಆ ದೇವರು ನಿನ್ನ ಸಹಾಯಕ್ಕಿದ್ದೇ ಇರ್ತಾನೆ. ಸರಿ, ಏನೇ ವಿಷಯ ಇದ್ರೂ ಮನೆಗೆ ಹೋಗಿ ಮಾತಾಡೋಣ. ನಡೀರಿ. ಅಪ್ಪ ರಾಮ, ಇವತ್ತು ರಾಮನವಮಿ, ನಿನ್ ಹುಟ್ಟಿದಬ್ಬ. ನನಗೆ ನನ್ನ ಮುತ್ತು ಮಾವನೇ ರಾಮ. ಅವ್ನು ಯಾವಾಗ್ಲೂ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅವ್ರು ನನ್ನಂತ ಖುಷಿಯಾಗಿರ್ಬೇಕು, 100 ಕಾಲ ಸುಖವಾಗಿ ಬೆಳ್ಬೇಕು. ತಥಾಸ್ತು ಮಗಳು. ಅಯ್ಯೋ ರಾಮಪ್ಪ, ಮಾತಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ, ತುಂಬಾ ಥ್ಯಾಂಕ್ಸ್. ಹಲೋ, ದೇವರಲ್ಲ ನಾನೇ. ಮಾವ, ನೀವ್ ಯಾವಾಗ ಬಂದ್ರಿ? ಮಾವ, ಇವತ್ತು ರಾಮನವಮಿ ಅಲ್ವಾ, ಅದಕ್ಕೆ ನಿಮ್ ಹೆಸರಲ್ಲಿ ದೇವ್ರ ಹತ್ರ ಅರ್ಚನೆ ಮಾಡಿಸಿ ಬೇಡ್ಕೋತಿದ್ದೆ. ಸರಿ ಆಯ್ತು ಮಾವ, ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹ್ಞೂ, ಬೇಗ ಬನ್ನಿ ಮಾವ. ಇರೋ, ಚಿಕ್ಕಮ್ಮನ ಶರ್ಮಿಳಾ ಬಂದಿದ್ದಾರೆ. ಅಯ್ಯೋ, ಅತ್ತೆ ಬಂದಿದ್ದಾರಾ? ಅತ್ತೆ, ಶರ್ಮಿಳಕ್ಕ. ಬನ್ನಿ ಬನ್ನಿ. ಚಿಕ್ಕಮ್ಮ, ಬೆಳ್ಳಿನ ಪೂಜೆ ಮಾಡಿಸಿದಾಳಂತೆ, ಬನ್ನಿ ಹೋಗೋಣ. ಬನ್ನಿ ಬನ್ನಿ ಶರ್ಮಿಳಕ್ಕ, ಬೇಗ ಬನ್ನಿ. ಬನ್ನಿ ಮಾವ. ಮತ್ತು ಮಾವ, ಪೂಜೆಗೆಲ್ಲ ರೆಡಿ ಆಗಿದೆ, ನೀವೇ ಪೂಜೆ ಮಾಡಿ. ಸರಿ. ಮಾವ, ಪೂಜೆ ಎಲ್ಲ ಮುಗೀತು. ನಮ್ಮ ಊರಿನ ಟೀಚರ್ಗೆ ಮಕ್ಳನ್ನೆಲ್ಲ ಕರ್ಕೊಂಡ್ ಬನ್ನಿ, ಪ್ರಸಾದ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಹೋಗಿ ಮಕ್ಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ಚಿಕ್ಕಮ್ಮ, ಬೆಳ್ಳಿ ಎಷ್ಟು ದೈವ ಭಕ್ತಿ ಅಲ್ಲ? ದೇವ್ರ ಹತ್ರ ಕೈ ಮುಕ್ಕೋ. ಬನ್ನಿ ಬನ್ನಿ, ಎಲ್ರು ದೇವ್ರ ಹತ್ರ ಕೈ ಮುಕ್ಕೊಳ್ಳಿ, ಎಲ್ರಿಗೂ ಪ್ರಸಾದ ಕೊಡ್ತೀನಿ. ಮಾವ, ಎಲ್ರಿಗೂ ಪ್ರಸಾದ ಕೊಟ್ಟಾಯ್ತಲ್ಲ, ಈಗ ನಾನ್ ನಿಮಗ್ ಪ್ರಸಾದ ಕೊಡ್ತೀನಿ. ಸರಿ. ದೇವ್ರು ನಿಂಗೆ ಒಳ್ಳೇದು ಮಾಡಿ.